ಆಗೋದನ್ನ ಅವಾಯ್ಡ್ ಮಾಡೋಕ್ಕೆ ಇಡೀ ನಮ್ಮ ತಂಡ ಶ್ರಮಪಟ್ಟು ಯಾವುದೇ ಅನುಮಾನಗಳು ನದಿಗೆ ಪಟ್ಟೆ ಆಗದಂತೆ ತಡೆದು ಒಂದು ದೊಡ್ಡ ಸಹಕಾರನೇ ಮಾಡಿದ್ವಿ. ಅದಕ್ಕೆ ನಮ್ಮ ಡಿ ಸಿ ಸರ್ ಮತ್ತು ಎ ಡಿ ಸಿ ಸರ್ ಸಪೋರ್ಟು ಒಂದು ಗ್ರೀನ್ ವಾರಿಯರ್ಸ್ ಅಂತ ಟೀಮೇ ಮಾಡಿಬಿಟ್ಟಿದ್ರು ಸರ್. ಗ್ರೀನ್ ವಾರಿಯರ್ಸ್ ಅಂತ ಮಾಡಿ ನಮ್ಮನ್ನು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ನಿಮ್ಮ ತಂಡದ ಕೆಲಸ ಇದು ಅಂತ ಅದನ್ನು ಯಶಸ್ವಿಯಾಗಿ ಮಾಡಿದ್ವಿ. ಭಾಳ ದೊಡ್ಡ ಸಮಾಧಾನ ನಮ್ಗೆ, ಯಾಕಂದರೆ ಆ ದೊಡ್ಡ ಕಲುಷಿತ ಆಗೋದನ್ನು ತಪ್ಪಿಸ್ಬಿಟ್ಟಿವಿ ನಾವು ಅಂತ. ಸೊ ಇದು ನಮ್ಮ ಸಾಮಾಜಿಕ ಕೆಲಸಗಳು. ಒಂದಿಷ್ಟು ನಮ್ಮ ಕನಗಿರಿ ಭಾಗದಲ್ಲಿ ಒಂದು ಸೋಮಸಾಗರ ಅಂತ, ಅಚ್ಚಮ್ಮ ಬಾವಿ ಮತ್ತು ಲಕ್ಷ್ಮಮ್ಮ ಬಾವಿ ಅಂತ ಸುಮಾರು ವಿಜಯನಗರ ಕಾಲದ ಬಾವಿಗಳವು. ಅದು ಗಿಡಗಳೆಲ್ಲ ಬೆಳೆದು ಮುಚ್ಚೋಗ್ಬಿಟ್ಟಿದೆ ಸರ್ ಬಾವಿಗಳೆಲ್ಲ. ಅದು ನಮ್ಮ ವಕೀಲರು ಸುರೇಶ್ ಸಂಗಡ್ಡಿ ಅವ್ರು ತಂದ್ರು ಕಾನ್ಸೆಪ್ಟ್, ಇಲ್ಲ ಈ ಬಾವಿಗಳು ಪುರಾತನ ಬಾವಿಗಳು ನಾವು ಉಳಿಸೋ ಕೆಲಸ ಆಗಬೇಕಂತ. ಇಡೀ ತಂಡ ಜನವರಿ 26, 2024 ನಿಂತ್ಕೊಂಡ್ರೆ ಕಂಟಿನ್ಯೂ 2 ದಿನ ನಿಂತ್ಕೊಂಡು ಅಚ್ಚಮ್ಮ ಬಾವಿನ ಸ್ವಚ್ಛ ಮಾಡಿದ್ವಿ. ಮುಚ್ಚೋಗಿರೋ ಬಾವಿನ ಮತ್ತೆ ಎಲ್ರಿಗೂ ಕಣ್ಣಿಗೆ ಕಾಣಂಗೆ ಮಾಡಿದ್ವಿ. ಅದನ್ನು ನಮ್ಮ ಎ ಡಿ ಸಿ ಸರ್ ನೋಡಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ, ನಳಿನ್ ಅತುಲ್ ಸರ್ ಅವಾಗ ಡಿ ಸಿ ಇದ್ದರು, ಅವರು ಕೂಡ ಇಲ್ಲ ನಿಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಅದೇ ಇನ್ಸ್ಪಿರೇಷನಲ್ಲಿ ಮತ್ತೊಂದು ಬಾವಿ ಕೂಡ ಮಾಡಿದ್ವಿ ನಾವು, ಲಕ್ಷ್ಮಮ್ಮ ಬಾವಿ ಅಂತ. ಆ 2 ಬಾವಿಗಳನ್ನ ಸ್ವಚ್ಛ ಮಾಡಿದ್ವಿ. ಸ್ವಲ್ಪ ಜನ ಕನಗಿರಿ ಯುವಕರು ಕೂಡ ಸಪೋರ್ಟ್ ಮಾಡಿದರು. ಇಡೀ ನಮ್ಮ ತಂಡ ಕಿಷ್ಕಿಂದೇವ ಚಾರಣ ಬಳಗ ಈ ಥರ ಸಾಮಾಜಿಕ ಕೆಲಸಗಳಲ್ಲಿ ಒಂದಿಷ್ಟು ಕಾಳಜಿ ತೋರಿಸ್ತಾ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಮಕ್ಕಳಿಗಾಗಿ ಸರ್ ಸ್ಪೆಷಲಿ ಲಾಸ್ಟ್ ಇಯರ್ ನಾವು ಗಾಳಿಪಟ ಉತ್ಸವ ಅಂತ ಮಾಡಿದ್ವಿ. ಮಕ್ಕಳು ಆಗಲಿ ದೊಡ್ಡವರಾಗಲಿ ಈ ಸಂಕ್ರಾಂತಿ ಅಂದರೆ ಗಾಳಿಪಟ ಆರಿಸೋದು ಒಂದು ಸಂಭ್ರಮ, ಅದೊಂದು ಪದ್ಧತಿ. ಮಕ್ಕಳಿಗೋಸ್ಕರನೇ ಅಂತ ಒಂದು ಸಂಕ್ರಾಂತಿ ಸಂಭ್ರಮದಲ್ಲಿ ಗಾಳಿಪಟ ಉತ್ಸವ ಅಂತ ಮಾಡಿದ್ವಿ. ಸ್ಪೆಷಲಿ ಮಕ್ಕಳಿಗೋಸ್ಕರನೇ ಒಂದಿಷ್ಟು ಟ್ರೆಕ್ಕಿಂಗ್ಸ್ನ ಪ್ಲ್ಯಾನ್ ಮಾಡ್ತೀವಿ ಸರ್, ಚಿಣ್ಣರ ಚಾರಣ ಅಂತ. ಅಂದರೆ ನಾವೆಲ್ಲ ಸ್ವಲ್ಪ ಮಾಡ್ರೇಟ್ ಇರೋದನ್ನು ಟ್ರೆಕ್ ಮಾಡ್ತೀವಿ, ಬಟ್ ಮಕ್ಕಳಿಗೆ ಅಂತ ಪ್ಲ್ಯಾನ್ ಮಾಡಿದಾಗ ಸ್ವಲ್ಪ ಈಸಿ ಇರೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನಮ್ಮ ಕುಮಾರರಾಮ್ ಬೆಟ್ಟ ಆಗಲಿ, ಇಲ್ಲಿ ಒನಕೆ ಕಿಂಡಿ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿ ಮಕ್ಕಳಿಗೆ ಆ ಇಂಟ್ರೆಸ್ಟ್ ಬರಲಿ, ಮತ್ತು ಅವರು ಕೂಡ ಟ್ರೆಕ್ಕಿಂಗ್ಸ್ ಬಗ್ಗೆ ಆಸಕ್ತಿ ಬರಲಿ, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಅವ್ರಿಗೂ ಗಮನ ಇರಲಿ ಅಂತ ಸುಮಾರು ನಾವು ಐತಿಹಾಸಿಕ ಸ್ಥಳಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೊಡೋ ಕೆಲಸ ಕೂಡ ನಮ್ಮ ಟೀಮ್ ಮೆಂಬರ್ಸಿಂದ ಆಗುತ್ತೆ ಸರ್. ಒಂದಿಷ್ಟು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ನಾವು ಯಾವ್ಯಾವ ಸ್ಥಳಗಳಿಗೆ ಹೋಗ್ತೀವಿ, ಅದ್ರ ಮಾಹಿತಿ ಏನು, ಅದ್ರ ಹಿನ್ನೆಲೆ ಏನು ಅಂತ ನಮ್ಮ ಇಡೀ ತಂಡಕ್ಕೆ ನಮ್ಮ ಆನೆಗುಂದಿ ಸುದರ್ಶನ್ ವರ್ಮಾ ಸರ್ ಅಂತಿದ್ದಾರೆ, ಸರಿಗೆ ಗೊತ್ತಿರುತ್ತೆ. ಅವರು ನಮ್ಮ ಹಿರಿಯ ಮಾರ್ಗದರ್ಶಕರು. ನಮ್ಮ ಶರಣಬಸಪ್ಪ ಕೋಲ್ಕರ್ ಸರ್ ಇದ್ದಾರೆ, ಸಂಶೋಧಕರು, ಇತಿಹಾಸ ಸಂಶೋಧಕರು. ನಮ್ಗೆ ಯಾವುದೇ ವಿಷಯ ಎಲ್ಲೂ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ನಾವು ಕೇಳೋದೇ ಕೋಲ್ಕರ್ ಸರ್ನ. ಸರ್ ಇಲ್ಲಿ ಹೋಗಿದ್ವಿ, ಈ ಥರ ಏನೋ ಒಂದಿದೆ ನಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಸರ್ ಇಡೀ ಅದ್ರ ಬಗ್ಗೆ ಅದೇನಂತಾರೆ ಜಾತಕನೇ ಕೊಟ್ಬಿಡ್ತಾರೆ, ಇದೇನು ಎಲ್ಲಿತ್ತು ಯಾವಾಗಿಂದು ಏನಂತ. ಸೊ ಈ ಥರ ನಮ್ಮ ಮಾರ್ಗದರ್ಶಕರ ತಂಡದಲ್ಲಿ ನಮ್ಮ ಅಮರ್ ಡಾಕ್ಟರ್ ಇದ್ದಾರೆ, ನಮ್ಮ ಪವನಣ್ಣ ಇದ್ದಾರೆ, ನಮ್ಮ ಇವರು ನಮ್ಮ ಆಲಂಪಲ್ಲಿ ಸರ್, ಸರ್ವಿಸ್ ಸರ್ ಅಂತೂ ನಾವು ಯಾವುದೇ ಒಂದು ಸೋಷಿಯಲ್ ಕನ್ಸರ್ನರ್ ಆ್ಯಕ್ಟಿವಿಟಿ ತಂದರೆ 100% ಸಪೋರ್ಟು. ಮೊನ್ನೆ ನಿರ್ಮಲಾ ತುಂಗಭದ್ರಾ ಅಭಿಯಾನದಲ್ಲಿ ಕೂಡ ಈ 2 ಶಾಲೆಗಳ ಸಪೋರ್ಟು ಭಾಳ ದೊಡ್ಡದು. ಸರ್ ಮಂತ್ರಾಲಯದ ಕೂಡವರೆಗೂ ಬಂದಿದ್ದರು. 2 ಕಾನ್ಸೆಪ್ಟ್ ನಿಮ್ಮ ಶಾಲೆಯಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತೀರಿ ಸರ್. ನಾವು ನಿಮ್ಗೆ ನನಗೆ ಗೊತ್ತಿರಂಗೆ ಸರ್ ಈ 2 ಶಾಲೆಗಳು ಸೋಷಿಯಲ್ ಕನ್ಸರ್ನರ್ ಆ್ಯಕ್ಟಿವಿಟೀಸಲ್ಲಿ ಭಾಳಷ್ಟು ಆ್ಯಕ್ಟಿವ್ ಇರ್ತವೆ. ಸೊ ಸ್ಪೆಷಲ್ ಆಗಿ ಸೇಂಟ್ ಪಾಲ್ ಶಾಲೆ ಮತ್ತು ಲಿಟ್ಲಾರ್ ಶಾಲೆ ಎಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆ ಹೊಡೆಯೋಣ ಈ 2 ಸಂಸ್ಥೆಗಳಿಗೆ. ಸೊ ಭಾಳ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಭಾಳ ಕನ್ಸರ್ನ್ ತೋರಿಸ್ತಾರೆ. ಸೊ ಇನ್ನೊಂದು ವಿಚಾರ ಇದೆ, ಸಂಕ್ರಾಂತಿ ಹತ್ರ ಇರೋದಕ್ಕೆ ನಾನು ಬೆಳಗ್ಗೆನೇ ಮಾತಾಡಿದೆ ಸರ್ಗೆ, ಸರ್ವೇಶ್ ಸರ್ಗೆ ಮತ್ತು ಆಲಂಪಲ್ಲಿ ಸರ್ಗೆ, ನೀವೆಲ್ಲ ಸಂಕ್ರಾಂತಿಗೆ ನದಿ ಸ್ನಾನಕ್ಕೆ ಹೋಗ್ತೀರಲ್ವಾ, ನದಿ ಸ್ನಾನ ಮಾಡೋಕ್ಕೆ ನೀವೆಲ್ಲ ನದಿ ಕಡೆ ಹೋಗ್ತೀರಿ ಸಂಕ್ರಮಣ ಪುಣ್ಯ ಸ್ನಾನಕ್ಕೆ ಅಂತ. ಸರ್ ಒಂದು ವರದಶ್ರೀ ಫೌಂಡೇಶನ್ ಅಂತ ಹುಬ್ಳಿ ಫೌಂಡೇಶನ್ನು, ಅವ್ರ ಜೊತೆ ನಾವು ಸೇರಿಕೊಂಡು ಲಾಸ್ಟ್ ಇಯರ್ ಮಾಡಿದ್ವಿ. ಕಡಲೆ ಹಿಟ್ಟಿನ ಪಾಕೆಟ್ಗಳನ್ನ ಮಾಡಿ ಸ್ನಾನಕ್ಕೆ ಹೋಗೋರಿಗೆ ಹಂಚ್ತೀವಿ ಸರ್. ಯಾವುದೇ ಕಾರಣಕ್ಕೂ ನದಿಯಲ್ಲಿ ಸೋಪು ಶಾಂಪು ಬಳಸಬಾರ್ರಿ ಅಂತ. ಈಗ ನಾವು ಮನೇಲಿ ಬಳಸೋ ನೀರು ಗಟ್ರಿಗೆ ಹೋಗಿ ಅದು ಅಟ್ಲೀಸ್ಟ್ ಎಲ್ಲೋ ಮುನ್ಸಿಪಲ್ ಇದ್ರ ಕಡೆಯಿಂದ ಫಿಲ್ಟರ್ ಆಗಾದರೂ ಹೋಗೋ ಚಾನ್ಸಸ್ ಇದ್ದಾವೆ. ನಾವು ಡೈರೆಕ್ಟ್ ನದಿಗೆ ಹಾಕ್ಬಿಟ್ರೆ ಡೈರೆಕ್ಟ್ ನದಿ ಕಲುಷಿತ ಮಾಡ್ದಂಗೆ ನಾವು. ಸೊ ಅದನ್ನು ತಪ್ಸೋಕ್ಕೆ ನಮ್ಮ ವರದಶ್ರೀ ಫೌಂಡೇಶನ್ ಹುಬ್ಳಿಯವರು ಮತ್ತು ನಮ್ಮ ತಂಡ 2 ಸೇರಿಕೊಂಡು ಈ ಸರ್ತಿ 50,000 ಪ್ಯಾಕೆಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಪ್ಲ್ಯಾನ್ ಮಾಡಿದ್ದೀವಿ ನದಿ ಭಾಗಕ್ಕೆ. ಮತ್ತು ಇಲ್ಲಿ ಈಗ ಆ ಕಾನ್ಸೆಪ್ಟಲ್ಲಿ ನಾನು ವಸ್ತ್ರಸ್ಥರಿಗೆ ಮತ್ತು ಆಲಂಪಲ್ಲಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ 13ನೇ ತಾರೀಕಿಗೆ ಒಂದು 4ರಿಂದ 5 ಪ್ಯಾಕೆಟ್, ಒಂದು ಕುಟುಂಬಕ್ಕೆ ಬೇಕಾದಷ್ಟು ಪ್ಯಾಕೆಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರ ಮನೆಗೆ ಹೋಗಿ ಮರುದಿನ ಸಂಕ್ರಾಂತಿ ಸ್ನಾನಕ್ಕೆ ಹೋದಾಗ ಆ ಪ್ಯಾಕೆಟ್ಗಳನ್ನ ಬಳಸಲಿ ಅಂತ. ಸೊ ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ವಸ್ತ್ರ ಸರ್ ಮತ್ತು ಆಲಂಪಲ್ಲಿ ಸರ್. ಸೊ ಈ ವಿಚಾರವಾಗಿ ಅವ್ರಿಗೆ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಇದು ಒಂದು ದೊಡ್ಡ ಅಭಿಯಾನ ಆಗಬೇಕಾಗಿತ್ತು ನಮಗೆ ಕಡಲೆ ಹಿಟ್ಟು ಪ್ಯಾಕೆಟ್ ಹಂಚೋದು. ಸೊ ಈಗ ಒಂದು 2 ಶಾಲೆಯಿಂದ ಮಾಡ್ತಿದ್ದೀವಿ ಸರ್, ಮತ್ತು ಮುಂದೆ ಇನ್ನೂ ಜಾಸ್ತಿ ಮಾಡೋ ಕೆಲಸ ಮಾಡ್ತೀವಿ. ಮತ್ತೊಂದು ಸಾರ್ತಿ ನಮ್ಮ ತಂಡನ ಕರೆದು ಈ ಒಂದು ಸ್ಟೇಜ್ ಮೇಲೆ ನಮಗೆ ಅಪಾರ್ಚುನಿಟಿ ಕೊಟ್ಟು ಆನರ್ ಮಾಡಿದ್ದಕ್ಕೆ ನಮ್ಮ ಸೇಂಟ್ ಪಾಲ್ ಶಿಕ್ಷಣ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವ್ರಿಗೂ, ಸರ್ಗೆ, ಮೇಡಮ್ ಅವ್ರಿಗೆ, ಸ್ಪೆಷಲಿ ಕೃತಿಕ್ ಮತ್ತು ರಕ್ಷಿತ್ಗೆ ಸಾರಿ, ಮತ್ತು ನಿಮ್ಮೆಲ್ಲ ಮುದ್ದು ಮಕ್ಕಳಿಗೆ. ನಮ್ಮನೆ 3 ಮಕ್ಕಳಿದಾವೆ ಸರ್ ಇಲ್ಲಿ. ನಮ್ಮ ಮನೆಯವರ ಅಣ್ಣನ ಮಕ್ಕಳು 3 ಮಕ್ಕಳು ಇಲ್ಲೇ ಓದ್ತಾರೆ, ಸಮರ್ಥ, ಮಣಿಕಂಠ ಮತ್ತು ಆದಿತ್ಯ ಅಂತ. ಸೊ ಇಲ್ಲೆಲ್ಲ ಇರ್ತಾರೆ, ಒಬ್ಬನಿದ್ದಾನೆ ಸಮರ್ಥ ಸ್ಟೇಜನ್ನು. ಸೊ ಥ್ಯಾಂಕ್ ಯು ಸರ್. ಇಡೀ ನಮ್ಮ ಕಿಷ್ಕಿಂದೇವ ಚಾರಣ ಪಳಗಿ ಪರವಾಗಿ ನಿಮ್ಮೆಲ್ಲರಿಗೂ ನಾವು ವಂದಿಸ್ತಾ ಧನ್ಯವಾದಗಳು ಹೇಳ್ತೀವಿ.